ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2024ರಲ್ಲಿ ರಿಲೀಸ್ ಆಗಿರೋ ಮಾನ್ಸ್ಟರ್ ಮೂವಿ ಗಾಡ್ಜಿಲ್ಲಾ ಎಕ್ಸ್ ಕಾಂಗ್ ದ ನ್ಯೂ ಎಂಪೈರ್ ನ ಸ್ಟೋರಿಯನ್ನ ನೋಡೋಣ. ಮಾನ್ಸ್ಟರ್ ವರ್ಸ್ ಫ್ರಾಂಚೈಸಿಯಲ್ಲಿ ಇದು 5ನೇ ಮೂವಿ ಆಗಿದೆ. 2014ರ ನಂತರ ಬಂದ ಗಾಡ್ಜಿಲ್ಲಾ ಮತ್ತೆ ಕಿಂಗ್ ಕಾಂಗ್ ಮೂವೀಸ್ ನ ಮಾನ್ಸ್ಟರ್ ವರ್ಸ್ಗೆ ಸೇರಿಸ್ತಾರೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಗಾಡ್ಜಿಲ್ಲಾ ಮತ್ತೆ ಕಾಂಗ್ ಜೊತೆಗೆ ಸೇರೋಂತ ಪರಿಸ್ಥಿತಿ ಮತ್ತೆ ಯಾಕೆ ಬಂತು ಅಂತ ಈ ವಿಡಿಯೋಲಿ ನೋಡೋಣ. ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು ಗಾಡ್ಜಿಲ್ಲಾ ವರ್ಸಸ್ ಕಾಂಗ್ ಮೂವಿಯಲ್ಲಿ. ಕಾಂಗ್ ಮತ್ತೆ ಗಾಡ್ಜಿಲ್ಲಾ ಸೇರಿ ಮೆಕಾ ಗಾಡ್ಜಿಲ್ಲಾನ ಸಾಯಿಸಿ 3 ವರ್ಷ ಆದ್ಮೇಲೆ ಈಗ ಕಾಂಗ್ ಹಾಲೋ ಅರ್ತ್ ಅಲ್ಲಿ ಇದೆ. ಹಿಂದೆ ಗಾಡ್ಜಿಲ್ಲಾ ಮತ್ತೆ ಕಾಂಗ್ ಮೂವೀಸ್ ನೋಡಿರೋರ್ಗೆ ಹಾಲೋ ಅರ್ತ್ ಏನು ಅಂತ ಗೊತ್ತೇ ಇರುತ್ತೆ. ಇದು ಭೂಮಿಯ ಒಳಗಿರೋ ಅಂತ ಒಂದು ಜಾಗ. ಇಲ್ಲಿ ವಾಸವಾಗಿರೋ ದೈತ್ಯ ಜೀವಿಗಳನ್ನ ಟೈಟನ್ಸ್ ಅಂತ ಕರೀತಾರೆ. ಜೊತೆಗೆ ಇವಿ ಅನ್ನೋ ಬುಡಕಟ್ಟು ಜನಾಂಗದವರು ಕೂಡ ವಾಸವಾಗಿರ್ತಾರೆ. ಈಗ ಕಾಂಗ್ ನ ನಾಯಿಯ ರೀತಿ ಕಾಣೋ ಜೀವಿಗಳು ಓಡಿಸ್ಕೊಂಡ್ ಬರ್ತಾ ಇದ್ದಾವೆ. ಇವುಗಳನ್ನ ವಾರ್ಡ್ ಡಾಗ್ಸ್ ಅಂತ ಕರೀತಾರೆ. ಕಾಂಗ್ ಈ ವಾರ್ಡ್ ಡಾಗ್ಸ್ ನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದು ಟ್ರ್ಯಾಪ್ ಮಾಡಿದೆ. ಇವುಗಳನ್ನ ಒಂದು ದೊಡ್ಡ ಗುಂಡಿಯ ಒಳಗೆ ಬೀಳ್ಸಿ ಇವುಗಳ ಮೇಲೆ ಬಂಡೆ ಕಲ್ಲು ಎಲ್ಲ ಬೀಳೋ ಹಾಗೆ ಮಾಡುತ್ತೆ. ನಂತರ ಉಳ್ಕೊಂಡಿರೋ ವಾರ್ಡ್ ಡಾಗ್ಸ್ ಅಲ್ಲಿ ಒಂದನ್ನ ಹಿಡ್ಕೊಂಡು ಇದರ ದೇಹವನ್ನ ಅರ್ಧ ಭಾಗ ಸೀಳಿ ಕಟ್ ಮಾಡ್ಬಿಡುತ್ತೆ. ಅದಕ್ಕೆ ಬೇರೆ ವಾರ್ಡ್ ಡಾಗ್ಸ್ ಎದುರುಕೊಂಡು ಇಲ್ಲಿಂದ ಓಡೋಗ್ತವೆ. ಸಾವನ್ನಪ್ಪಿರೋ ಒಂದು ವಾರ್ಡ್ ಡಾಗ್ ನ ಮಾಂಸ ತಿನ್ನೋಕೆ ಅಂತ ಕಾಂಗ್ ಬಂದ್ರೆ ಒಂದು ಹಲ್ಲು ಹಾಳಾಗಿದೆ. ಅದಕ್ಕೆ ಏನು ತಿನ್ನೋಕೆ ಆಗ್ತಿಲ್ಲ, ತುಂಬಾನೇ ನೋವಾಗ್ತಿದೆ. ಜೊತೆಗೆ ಕಾಂಗ್ ಈ ಹಾಲೋ ಅರ್ತ್ ಅಲ್ಲಿ ತನ್ನ ಫ್ಯಾಮಿಲಿಯನ್ನ ಹುಡುಕ್ತಾ ಇದೆ, ಅಂದ್ರೆ ತನ್ನ ರೀತಿ ಇರೋ ಗೋರಿಲ್ಲಾಗಳನ್ನ ಹುಡುಕ್ತಾ ಇದೆ. ಇನ್ನೊಂದ್ ಕಡೆ ಭೂಮಿ ಮೇಲೆ ಸರ್ಫೇಸ್ ಅಲ್ಲಿ ಮೊನಾರ್ಕ್ ಆರ್ಗನೈಸೇಷನ್ ನ ತೋರಿಸ್ತಾರೆ. ಇವರು ಗಾಡ್ಜಿಲ್ಲಾ ಮತ್ತೆ ಕಾಂಗ್ ನ ರೀತಿ ಟೈಟನ್ಸ್ ಗಳ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾರೆ ಮತ್ತೆ ಅವುಗಳು ಎಲ್ಲಿದ್ದಾವೆ ಏನ್ ಮಾಡ್ತಿದ್ದಾವೆ ಅಂತ ಗಮನಿಸ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಕಾಂಗ್ ಮೇಲೂ ಕಣ್ಣಿಟ್ಟಿದ್ದಾರೆ. ಮೊನಾರ್ಕ್ ಆರ್ಗನೈಸೇಷನ್ ಅಲ್ಲಿ ಕಾಂಗ್ ರಿಸರ್ಚ್ ನ ಹೆಡ್ ಡಾಕ್ಟರ್ ಐಲಿನ್ ಮೀಡಿಯಾ ಅಲ್ಲಿ ಕಾಂಗ್ ಮತ್ತೆ ಗಾಡ್ಜಿಲ್ಲಾ ಬಗ್ಗೆ ಹೇಳ್ತಾ ಇದ್ದಾಳೆ. ಕಾಂಗ್ ತನ್ನ ಪಾಡಿಗೆ ತಾನು ಹಾಲೋ ಅರ್ತ್ ಅಲ್ಲಿ ಇದೆ. ಗಾಡ್ಜಿಲ್ಲಾ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರೋ ಟೈಟನ್ಸ್ ನ ಕೊಲ್ತಾ ಇದೆ. ಗಾಡ್ಜಿಲ್ಲಾ ಮನುಷ್ಯರನ್ನ ಹುಡುಕಿ ಏನು ಸಾಯಿಸ್ತಿಲ್ಲ, ಅದಕ್ಕೆ ಬೇರೆ ಟೈಟನ್ಸ್ ಇರೋದು ಗೊತ್ತಾದಾಗ ಮಾತ್ರ ಆ ಟೈಟನ್ಸ್ ನ ಸಾಯಿಸುತ್ತೆ ಅಷ್ಟೇ. ಒಂದು ರೀತಿ ಗಾಡ್ಜಿಲ್ಲಾ ಬೇರೆ ಟೈಟನ್ಸ್ ಇಂದ ಮನುಷ್ಯರನ್ನ ಕಾಪಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅದೇ ಇನ್ನೊಂದ್ ಕಡೆ ರೋಮ್ ಅಲ್ಲಿ ಸ್ಕೈಲಾ ಅನ್ನೋ ಟೈಟನ್ ಸಿಟಿಗೆ ನುಗ್ಗಿದೆ. ಇದು ಬಂದಿರೋದು ಗಾಡ್ಜಿಲ್ಲಾ ಸೆನ್ಸ್ ಮಾಡ್ತಿದ್ದಂಗೆ ನೀರಿಂದ ಎದ್ದು ಬಂದು ಇದರ ಮೇಲೆ ದಾಳಿ ಮಾಡಿ ತನ್ನ ಅಟಾಮಿಕ್ ಬ್ರೆತ್ ಇಂದ ಸ್ಕೈಲಾ ಅನ್ನ ಸಾಯಿಸುತ್ತೆ. ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ಗಾಡ್ಜಿಲ್ಲಾ ರೇಡಿಯೋ ಆಕ್ಟಿವ್ ಅಂತ. ಈ ಅಟಾಮಿಕ್ ಬ್ರೆತ್ ನ ಶಕ್ತಿ ಕೂಡ ಇದರಿಂದಾನೇ ಬಂದಿರೋದು. ಈ ಅಟಾಮಿಕ್ ಬ್ರೆತ್ ಇಂದ ಗಾಡ್ಜಿಲ್ಲಾ ಅಟ್ಯಾಕ್ ಮಾಡ್ತು ಅಂದ್ರೆ ಅದು ಆಟಮ್ ಬಾಂಬ್ ಇಂದ ದಾಳಿ ಮಾಡಿದಷ್ಟೇ ವಿನಾಶಕಾರಿಯಾಗಿರುತ್ತೆ. ಈ ಸೀನ್ ನ ಈ ಮೂವಿಗಿಂತ ಜಾಸ್ತಿ ಚೆನ್ನಾಗಿ ಜಪಾನ್ ನ ಗಾಡ್ಜಿಲ್ಲಾ -1 ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ಈ ಸ್ಕೈಲಾನ ಸಾಯಿಸಿ ಆದ್ಮೇಲೆ ಗಾಡ್ಜಿಲ್ಲಾ ಆರಾಮಾಗಿ ಹೋಗಿ ಕೊಲೋಸಿಯಂ ಅಲ್ಲಿ ಮಲ್ಕೊಂಡಿದೆ. ಇದೇ ಸಮಯಕ್ಕೆ ಹಾಲೋ ಅರ್ತ್ ಅಲ್ಲಿರೋ ಮೊನಾರ್ಕ್ ಆರ್ಗನೈಸೇಷನ್ ಅವರ ಔಟ್ ಪೋಸ್ಟ್ ಗೆ ವಿಚಿತ್ರವಾದ ಸಿಗ್ನಲ್ ಬರ್ತಾ ಇದೆ. ಇದು ಎಲ್ಲಿಂದ ಯಾಕೆ ಬರ್ತಾ ಇದೆ ಅಂತ ಮೊನಾರ್ಕ್ ಆರ್ಗನೈಸೇಷನ್ ಅವ್ರಿಗೆ ಮತ್ತೆ ಡಾಕ್ಟರ್ ಐಲಿನ್ಗೆ ಗೊತ್ತಾಗ್ತಿಲ್ಲ. ಇದಷ್ಟೇ ಅಲ್ಲ, ಕಾಂಗ್ ಬೇಟೆ ಆಡೋ ಜಾಗದಲ್ಲೂ ಕೂಡ ಸಿಂಕ್ ಹೋಲ್ ಇರೋದು ಗೊತ್ತಾಗುತ್ತೆ. ಅಂದ್ರೆ ಭೂಮಿ ಕುಸಿದು ಒಳಗೆ ಒಂದು ಗುಹೆಯ ರೀತಿ ಇರೋ ಜಾಗಕ್ಕೆ ಹೋಗೋ ದಾರಿ ಆಗಿದೆ. ನೆಕ್ಸ್ಟಿನಲ್ಲಿ ಡಾಕ್ಟರ್ ಐಲಿನ್ ನ ಮಗಳು ಜಿಯಾ ಅನ್ನ ತೋರಿಸ್ತಾರೆ. ಜಿಯಾ ಡಾಕ್ಟರ್ ಐಲಿನ್ ನ ಸ್ವಂತ ಮಗಳಲ್ಲ. ಮೊದಲು ಕಿಂಗ್ ಕಾಂಗ್ ಇದ್ದ ಸ್ಕಲ್ ಐಲ್ಯಾಂಡ್ ಅಲ್ಲಿ ಬೇರೆ ಟೈಟನ್ ಗಳು ದಾಳಿ ಮಾಡಿದಾಗ ಇವಳ ಫ್ಯಾಮಿಲಿ ಅವರೆಲ್ಲ ನಾಶ ಆಗೋಗಿರ್ತಾರೆ. ಆಗ ಡಾಕ್ಟರ್ ಐಲಿನ್ ಇವಳನ್ನ ಅಲ್ಲಿಂದ ರೆಸ್ಕ್ಯೂ ಮಾಡ್ಕೊಂಡು ಬಂದು ತನ್ನ ಮಗಳ ತರನೇ ನೋಡ್ಕೊಂತಿದ್ದಾಳೆ. ಸೊ ಜಿಯಾ ಮೊನಾರ್ಕ್ ಆರ್ಗನೈಸೇಷನ್ ಅವರ ಸ್ಕೂಲಲ್ಲೇ ಓದ್ತಿರ್ತಾಳೆ. ಇವಳಿಗೆ ಮಾತು ಬರಲ್ಲ ಮತ್ತೆ ಕಿವಿ ಕೇಳಿಸಲ್ಲ. ಹಾಗಾಗಿ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಪಾಠ ಮಾಡ್ತಿದ್ದಾರೆ ಟೀಚರ್ಸ್. ಕ್ಲಾಸಲ್ಲಿ ಜಿಯಾ ಕುತ್ಕೊಂಡಿದ್ದಾಗ ಇದ್ದಕ್ಕಿದ್ದಂಗೆ ಅವಳಿಗೆ ವಿಚಿತ್ರವಾದ ವಿಷನ್ಸ್ ಎಲ್ಲ ಕಾಣಿಸೋಕೆ ಶುರು ಆಗುತ್ತೆ. ಹಾಲೋ ಅರ್ತ್, ಕಾಂಗ್ ಮತ್ತೆ ಗಾಡ್ಜಿಲ್ಲಾ ಬಗ್ಗೆ ಎಲ್ಲ ಇವಳಿಗೆ ಕಾಣಿಸ್ತಾ ಇದೆ. ಈಗ ಇವಳಿಗೆ ಗೊತ್ತಿಲ್ದಂಗೆ ಬುಕ್ ಮೇಲೆ ಪಿರಮಿಡ್ಸ್ ನ ರೀತಿ ಚಿತ್ರ ಎಲ್ಲ ಬಿಡಿಸ್ತಿದ್ದಾಳೆ. ಟೀಚರ್ ಡಾಕ್ಟರ್ ಐಲಿನ್ ನ ಕರೆಸಿ ಇವಳು ಇಲ್ಲಿ ಅಡ್ಜಸ್ಟ್ ಆಗ್ತಿರೋ ರೀತಿ ಕಾಣ್ತಿಲ್ಲ, ನೀವೇ ನೋಡಿ ಏನ್ ಮಾಡಿದಾಳೆ ಅಂತ ಪಿರಮಿಡ್ ಚಿತ್ರಗಳನ್ನ ತೋರಿಸ್ತಾರೆ. ಜಿಯಾ ಕೂಡ ಹೇಳ್ತಿದ್ದಾಳೆ ನನಗೆ ಇಲ್ಲಿ ಅಡ್ಜಸ್ಟ್ ಆಗೋಕ್ಕಾಗ್ತಿಲ್ಲ ಅಂತ. ಯಾಕಂದ್ರೆ ಅವಳು ಬುಡಕಟ್ಟು ಜನಾಂಗಕ್ಕೆ ಸೇರಿದವಳು, ಸಿಟಿಯಲ್ಲಿ ಇನ್ನು ಹೊಂದ್ಕೊಳ್ಳೋಕಾಗ್ತಿಲ್ಲ. ಡಾಕ್ಟರ್ ಐಲಿನ್ ಮನೆಗೆ ಬಂದು ಜಿಯಾ ಏನ್ ಬಿಡಿಸಿದಾಳೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಮೊನಾರ್ಕ್ ಆರ್ಗನೈಸೇಷನ್ಗೆ ಹಾಲೋ ಅರ್ತ್ ಇಂದ ಬಂದಿರೋ ಆ ವಿಚಿತ್ರವಾದ ಸಿಗ್ನಲ್ಸ್ ನ ಚೆಕ್ ಮಾಡಿದಾಗ ಈ ಸಿಗ್ನಲ್ಸ್ ಕೂಡ ಜಿಯಾ ಬರ್ದಿರೋ ತರ ಪಿರಮಿಡ್ಸ್ ನ ರೀತಿನೇ ಕಾಣ್ತಿದೆ. ಅಂದ್ರೆ ಆ ಸಿಗ್ನಲ್ಗೂ ಜಿಯಾಗೂ ಖಂಡಿತ ಸಂಬಂಧ ಇದೆ ಅಂತ ಆಯ್ತು. ಜೊತೆಗೆ ಇವತ್ತು ರಾತ್ರಿ ಜಿಯಾ ಮಲಗಿದ್ದಾಗ ಮತ್ತೆ ಹಾಲೋ ಅರ್ತ್ ನ ವಿಷನ್ ಕಾಣಿಸುತ್ತೆ. ವಿಷನ್ ಅಲ್ಲಿ ಯಾವ್ದೋ ಬೇರೆ ಟೈಟನ್ ಮೊನಾರ್ಕ್ ಆರ್ಗನೈಸೇಷನ್ ಅವರ ಪೋಸ್ಟ್ ನ ಧ್ವಂಸ ಮಾಡಿ ಹೋಗ್ತಿರೋ ಹಾಗೆ ಕಾಣಿಸುತ್ತೆ. ಇದು ನಿಜವಾಗ್ಲೂ ನಡೆದಿದೆ ಕೂಡ, ಆದ್ರೆ ಯಾರು ಈ ಔಟ್ ಪೋಸ್ಟ್ ನ ನಾಶ ಮಾಡಿದ್ದು ಅಂತ ಗೊತ್ತಾಗಲ್ಲ. ಮುಂದಿನ ದಿನ ಈ ಸಿಗ್ನಲ್ ನ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ಳೋಕೋಸ್ಕರ ಡಾಕ್ಟರ್ ಐಲಿನ್ ಬರ್ನಿ ಅನ್ನೋ ವ್ಯಕ್ತಿ ಹತ್ರ ಬರ್ತಾಳೆ. ಇವನು ಗಾಡ್ಜಿಲ್ಲಾ ಬಗ್ಗೆ ಮತ್ತೆ ಬೇರೆ ಟೈಟನ್ಸ್ ಗಳ ಬಗ್ಗೆ ತನ್ನ ಪಾಡ್‌ಕಾಸ್ಟ್ ಅಲ್ಲಿ ಜನರಿಗೆ ತಿಳಿಸ್ತಾ ಇರ್ತಾನೆ. ಹಾಲೋ ಅರ್ತ್ಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಆಸೆ ಇದೆ.
ಹಿಂದಿನ ಮೂವಿಯಲ್ಲೂ ಕೂಡ ಮೆಕಾ ಗಾಡ್ಜಿಲಾನ ಸೋಲ್ಸ್ಬೇಕಾದ್ರೆ ಇವನು ಹೆಲ್ಪ್ ಮಾಡಿದ್ದ. ಸೊ ಡಾಕ್ಟರ್ ಐಲೀನ್ ಇವನಿಗೆ ಆ ಸಿಗ್ನಲ್ ನ ರೆಕಾರ್ಡಿಂಗ್ಸ್ ಕೊಟ್ಟು ತನ್ನ ಮಗಳು ಜಿಯಾ ಬಿಡಿಸಿರೋ ಚಿತ್ರ ಕೂಡ ಕೊಟ್ಟು ಇದರ ಅರ್ಥ ಏನು ಅಂತ ಕೇಳ್ತಾಳೆ. ನನಗೆ ಹೆಲ್ಪ್ ಮಾಡಿದ್ರೆ ಹಾಲೋ ಅರ್ತ್ಗೆ ಹೋಗೋ ಅವಕಾಶ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾಳೆ. ಯಾಕೆ ಅಂದ್ರೆ ಆರಾಮಾಗಿ ಇಲ್ಲಿವರೆಗೂ ಮಲಗಿದ್ದ ಗಾಡ್ಜಿಲ್ಲಾ ಯಾಕೋ ಸಡನ್ ಆಗಿ ಎದ್ದು ಎಲ್ಲೋ ಹೊರಟಿದೆ. ಈ ಕಡೆ ಕಾಂಗ್ ಹಾಲೋ ಅರ್ತ್ ಇಂದ ಭೂಮಿ ಮೇಲೆ ಬರೋ ಒಂದು ಆಕ್ಸೆಸ್ ಪಾಯಿಂಟ್ ಇಂದ ಹೊರಗೆ ಬಂದು ಇಲ್ಲೇ ಕೂತಿದೆ. ಯಾಕೆ ಅಂದ್ರೆ ಹಲ್ಲು ಹಾಳಾಗಿ ನೋವಾಗ್ತಿರೋದ್ರಿಂದ. ಮತ್ತೆ ಈ ಆಕ್ಸೆಸ್ ಪಾಯಿಂಟ್ ಏನಂದ್ರೆ ಸ್ನೇಹಿತರೆ, ಮೊನಾರ್ಕ್ ಅವರು ಇಲ್ಲಿಂದ ಹಾಲೋ ಅರ್ತ್ಗೆ ಹೋಗೋಕೆ ಜಾಗ ಮಾಡ್ಕೊಂಡಿದ್ದಾರೆ. ಹಾಲೋ ಅರ್ತ್ ಅಲ್ಲೂ ಕೂಡ ಇಲ್ಲಿಂದ ಭೂಮಿ ಮೇಲೆ ಬರೋಕೆ ಪೋರ್ಟಲ್ಸ್ ಗಳಿದಾವೆ. ಸೊ ಮೊನಾರ್ಕ್ ಅವರು ಅನ್ಕೊಂಡಿದ್ದಾರೆ ಕಾಂಗ್ ಬಂದಿರೋದು ಗೊತ್ತಾಗಿನೇ ಗಾಡ್ಜಿಲ್ಲಾ ಬರ್ತಾ ಇದೆಯೇನೋ ಅಂತ. ಜಿಯಾ ಕಾಂಗ್ ಬಂದಿರೋದು ಗೊತ್ತಾಗ್ತಿದ್ದಂಗೆ ಅದನ್ನ ನೋಡೋಕೆ ತಕ್ಷಣ ಓಡ್ ಬರ್ತಾಳೆ. ಯಾಕಂದ್ರೆ ಸ್ಕಲ್ ಐಲ್ಯಾಂಡ್ ಅಲ್ಲಿ ಇವರಿಬ್ರು ಜೊತೆಯಲ್ಲೇ ಇದ್ರು. ಇದಷ್ಟೇ ಅಲ್ಲ, ಜಿಯಾ ಕಾಂಗ್ ಜೊತೆ ಸೇರಿ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿರ್ತಾಳೆ. ಇದೇ ತರ ಈಗ ಕಾಂಗ್ ನ ಹಲ್ಲಿನಲ್ಲಿ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಿ ಟ್ರಾಪರ್ ಅನ್ನೋ ವೆಟರ್ನರಿ ಅನ್ನ ಕರೆಸ್ತಾರೆ. ಇವನು ಒಂದು ಏರ್ ಕ್ರಾಫ್ಟ್ ಅಲ್ಲಿ ಬಂದು ಕಾಂಗ್ ನ ಹಲ್ಲನ್ನ ಕಿತ್ತಾಕಿ ಬೇರೆ ಆರ್ಟಿಫಿಷಿಯಲ್ ಹಲ್ಲನ್ನ ಹಾಕ್ತಾರೆ. ಹಿಂದೆನೆ ಬರ್ನಿ ಆ ಸಿಗ್ನಲ್ ಗಳ ಅರ್ಥ ತಿಳ್ಕೊಂಡ್ ಬರ್ತಾನೆ. ಆ ಪಿರಮಿಡ್ ನ ರೀತಿ ಸಿಗ್ನಲ್ಸ್ ಎಲ್ಲ ಬಂದಿರೋದು ನೋಡಿದ್ರೆ ಇದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇರೋರು ಕಳ್ಸೋದು. ಕೆಳಗೆ ಹಾಲೋ ಅರ್ತ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ, ಅದಕ್ಕೆ ಅಲ್ಲಿಂದ ಸಹಾಯ ಕೇಳ್ಕೊಂಡು ಯಾರೋ ಸಿಗ್ನಲ್ ಕಳ್ಸಿದ್ದಾರೆ ಅಂತ ಹೇಳ್ತಾನೆ. ಇದೇ ಸಿಗ್ನಲ್ ಇಂದ ಗಾಡ್ಜಿಲ್ಲಾ ಕೂಡ ಎಚ್ಚರ ಆಗಿರ್ಬೋದು ಅಂತ ಅನ್ಕೊಂತಾರೆ. ಅದಕ್ಕೆ ಡಾಕ್ಟರ್ ಐಲೀನ್ ಒಂದು ಸಣ್ಣ ಟೀಮ್ ನ ಕರ್ಕೊಂಡು ಹಾಲೋ ಅರ್ತ್ಗೆ ಹೋಗೋಕೆ ರೆಡಿ ಆಗ್ತಾಳೆ. ಟೀಮ್ ಅಲ್ಲಿ ವೆಟರ್ನರಿಯನ್ ಟ್ರಾಪರ್, ತನ್ನ ಮಗಳು ಜಿಯಾ, ಬರ್ನಿ ಮತ್ತೆ ಪೈಲಟ್ ಮಿಕೇಲ್ ಇದ್ದಾರೆ. ತಕ್ಷಣ ಇಷ್ಟು ಜನ ಕಾಂಗ್ ಜೊತೆಗೇನೆ ತಮ್ಮ ಹೀವ್ ಅನ್ನೋ ಏರ್ ಕ್ರಾಫ್ಟ್ ಅಲ್ಲಿ ಹಾಲೋ ಅರ್ತ್ಗೆ ಹೋಗೋ ಆಕ್ಸೆಸ್ ಪಾಯಿಂಟ್ ನ ಒಳಗೆ ಹೊಡ್ತಾರೆ. ಇಲ್ಲಿ ಹೀವ್ ಏನಂದ್ರೆ ಸ್ನೇಹಿತರೆ ಹಾಲೋ ಅರ್ತ್ ಏರಿಯಲ್ ವೆಹಿಕಲ್ ಅಂತ. ಸೊ ಇವರು ಸ್ಪೀಡ್ ಆಗಿ ಪೋರ್ಟಲ್ ಒಳಗಿಂದ ಹಾಲೋ ಅರ್ತ್ಗೆ ಬರ್ತಾರೆ. ಬರ್ನಿಗೆ ಇದು ಹೊಸ ಅನುಭವ. ಹೀವ್ ಪೋರ್ಟಲ್ ಇಂದ ಸ್ಪೀಡ್ ಆಗಿ ಬರ್ಬೇಕಾದ್ರೆ ಹೆದರ್ಕೊಂಡಿದ್ದವನು ಈಗ ಹಾಲೋ ಅರ್ತ್ ನ ನೋಡಿ ತುಂಬಾನೇ ಖುಷಿಯಾಗಿದ್ದಾನೆ. ಇಲ್ಲೇ ಹಾರಾಡ್ತಿರೋ ಜೀವಿಗಳನ್ನ ತೋರಿಸಿ ವೆಟರ್ನರಿಯನ್ ಟ್ರಾಪರ್ ಹೇಳ್ತಾನೆ ಇವುಗಳನ್ನ ವರ್ಟಜೈನ್ಸ್ ಅಂತ ಕರೀತಾರೆ. ಇವುಗಳಿಗೆ ಏನಾದ್ರೂ ತೊಂದರೆ ಆಗ್ತಿದೆ, ಯಾರಾದ್ರೂ ದಾಳಿ ಮಾಡಿದ್ರು ಅಂತ ಗೊತ್ತಾದ್ರೆ ಬಯೋ ಎಲೆಕ್ಟ್ರಿಸಿಟಿಯಿಂದ ಅಟ್ಯಾಕ್ ಮಾಡ್ತವೆ ಅಂತ. ಈ ಕಡೆ ಭೂಮಿ ಮೇಲೆ ಗಾಡ್ಜಿಲ್ಲಾ ಫ್ರಾನ್ಸ್ ನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ದಾಳಿ ಮಾಡಿ ಅಲ್ಲಿರೋ ರೇಡಿಯೇಷನ್ ನ ತನ್ನ ಒಳಗೆ ಅಬ್ಸರ್ವ್ ಮಾಡ್ಕೊಂಡು ದೇಹ ಚಾರ್ಜ್ ಮಾಡ್ಕೊಂತಾ ಇದೆ. ಇದರಿಂದ ಮೊನಾರ್ಕ್ ಆರ್ಗನೈಸೇಷನ್ ಅವ್ರಿಗೆ ಗೊತ್ತಾಯ್ತು ಗಾಡ್ಜಿಲ್ಲಾ ದೊಡ್ಡ ಯುದ್ಧಕ್ಕೆ ತನ್ನ ಬಾಡಿನ ರೆಡಿ ಮಾಡ್ಕೊಂತಾ ಇದೆ. ಈ ವಿಷಯವನ್ನ ಡಾಕ್ಟರ್ ಐಲಿನ್ ನ ಸೀನಿಯರ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ. ನಂತರ ಇವರು ಔಟ್ ಪೋಸ್ಟ್ ಹತ್ರ ಬಂದಾಗ ಈ ಔಟ್ ಪೋಸ್ಟ್ ಸಂಪೂರ್ಣವಾಗಿ ನಾಶ ಆಗಿದೆ. ಮತ್ತೆ ಇಲ್ಲಿ ಇದ್ದವರು ಕೂಡ ಸಾವನ್ನಪ್ಪಿದ್ದಾರೆ. ಯಾರು ಈ ಕೆಲಸ ಮಾಡಿರ್ಬೋದು ಅಂತ ಯೋಚನೆ ಮಾಡಿದಾಗ ಮುಂದೆ ಬಂಡೆ ಮೇಲೆ ಆ ಟೈಟನ್ ನ ಹೆಜ್ಜೆ ಗುರುತು ಇರೋದನ್ನ ನೋಡ್ತಾರೆ. ಈ ಕಡೆ ಕಾಂಗ್ ತಾನು ಬೇಟೆ ಆಡೋ ಜಾಗದಲ್ಲಿ ಭೂಮಿ ಕುಸ್ತಿದೆ, ಗುಹೆಯ ರೀತಿ ಜಾಗ ಸಿಕ್ಕಿತ್ತಲ್ಲ, ಅಲ್ಲಿಗೆ ತನ್ನ ಕೊಡಲಿಯನ್ನ ತಗೊಂಡ್ ಬರುತ್ತೆ. ಈ ಕೊಡಲಿಯನ್ನ ಕಾಂಗ್ ನ ಪೂರ್ವಜರೇ ಮಾಡಿರೋದು. ಹಿಂದಿನ ಕಿಂಗ್ ಕಾಂಗ್ ಮೂವೀಸ್ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಈ ಕೊಡಲಿಯನ್ನ ತಗೊಂಡು ಗುಹೆ ಒಳಗೆ ಬಂದಾಗ ವಾಟರ್ ಫಾಲ್ಸ್ ಇರೋದು ನೋಡಿ ಅದನ್ನ ದಾಟ್ಕೊಂಡು ಹೊರಗೆ ಬಂದಾಗ ನೋಡುತ್ತೆ ಇಲ್ಲಿ ಕಾಂಗ್ ಗೊತ್ತಿಲ್ಲದೆ ಇರೋ ಜಾಗ ಇದೆ. ಇದ್ಯಾವ್ದಪ್ಪ ಜಾಗ ಅಂತ ಕಾಂಗ್ ನೋಡ್ಬೇಕಾದ್ರೆ ಇಲ್ಲಿಗೆ ಸೂಕೋ ಅನ್ನೋ ಒಂದು ಸಣ್ಣ ಗೋರಿಲ್ಲಾ ಬರುತ್ತೆ. ಇದೇನು ಈ ಜಾಗದಲ್ಲಿ ನಾನು ಒಬ್ನೇ ಗೋರಿಲ್ಲಾ ಉಳ್ದಿರೋದು ಅನ್ಕೊಂಡ್ರೆ ಇದ್ಯಾವುದು ಸಣ್ಣ ಗೋರಿಲ್ಲಾ ಇದೆಯಲ್ಲ ಅಂತ ಮಾತಾಡ್ಸೋಕೆ ಹೋದಾಗ ಈ ಸೂಕೋ ಅನ್ನೋ ಗೋರಿಲ್ಲಾ ಕಾಂಗ್ ನ ಕೈಗೆ ಕಚ್ಚಿ ಓಡೋಗುತ್ತೆ. ಹಿಂದೆನೆ ಕಾಂಗ್ ನ ರೀತಿ ಇರೋ ಬೇರೆ ಗೋರಿಲ್ಲಾಗಳೆಲ್ಲ ಬಂದು ಕಾಂಗ್ ಎಲ್ಲರಿಗಿಂತ ತುಂಬಾನೇ ಶಕ್ತಿಶಾಲಿ ಇರೋದ್ರಿಂದ ಹೊಡೆಯೋಕೆ ಶುರು ಮಾಡುತ್ತೆ. ಮತ್ತೆ ಕೋಪದಲ್ಲಿ ಆ ಚಿಕ್ಕ ಗೋರಿಲ್ಲಾನ ಹಿಡ್ಕೊಂಡು ಅದನ್ನೇ ವೆಪನ್ ತರ ಉಪಯೋಗಿಸ್ಕೊಂಡು ಬೇರೆ ಗೋರಿಲ್ಲಾಗಳಿಗೆ ಹೊಡೆದು ಬಿಸಾಕುತ್ತೆ. ಎಲ್ಲಾರು ಎದುರುಕೊಂಡು ಓಡೋಗೆ ಆದ್ಮೇಲೆ ಸೂಕೋಗೆ ಕಾಂಗ್ ಹೆದರಿಸಿ ಈ ಗೋರಿಲ್ಲಾಗಳಿರೋ ಜಾಗಕ್ಕೆ ತನ್ನನ್ನ ಕರ್ಕೊಂಡು ಹೋಗೋದಾಗಿ ಸನ್ನೆ ಮಾಡಿ ಹೇಳುತ್ತೆ. ಬೇರೆ ದಾರಿ ಇಲ್ದಲೆ ಸೂಕೋ ಗೋರಿಲ್ಲಾಗಳಿರೋ ಜಾಗದ ಕಡೆ ಕಾಂಗ್ ನ ಕರ್ಕೊಂಡು ಹೊರಡುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಡಾಕ್ಟರ್ ಐಲಿನ್ ಔಟ್ ಪೋಸ್ಟ್ ಅಲ್ಲಿ ಇದ್ದ ಕ್ಯಾಮ್ರಾದಲ್ಲಿ ಏನ್ ರೆಕಾರ್ಡ್ ಆಗಿದೆ ಅಂತ ನೋಡಿದಾಗ ಔಟ್ ಪೋಸ್ಟ್ ಮೇಲೆ ಕಾಂಗ್ ನ ರೀತಿ ಇರೋ ಟೈಟನ್ ದಾಳಿ ಮಾಡಿರೋದು ಗೊತ್ತಾಗುತ್ತೆ. ಆದ್ರೆ ಯಾರು ಅಂತ ಸದ್ಯಕ್ಕೆ ಗೊತ್ತಾಗಲ್ಲ. ಇದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆ ಅವರ ಏರ್ ಕ್ರಾಫ್ಟ್ ಗೆ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್ ಆಗ್ತಿದೆ. ಮತ್ತೆ ಮೊದಲು ಸಿಗ್ನಲ್ ಬರ್ತಿತ್ತಲ್ಲ ಅದೇ ರೀತಿ ಈಗ್ಲೂ ಬರ್ತಿದೆ. ಜಿಯಾ ಕೂಡ ಹೇಳ್ತಾಳೆ ಇಲ್ಲೇ ಹತ್ತಿರದಲ್ಲಿ ಇರೋ ಒಂದು ಜಾಗ ತೋರಿಸಿ ಆ ಕಡೆಯಿಂದ ಸಿಗ್ನಲ್ ಬರ್ತಿರೋದು ನನಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದಾಗ ಕಾಡಿನ ಒಳಗೆ ಬಂದು ಏರ್ ಕ್ರಾಫ್ಟ್ ನ ಲ್ಯಾಂಡ್ ಮಾಡ್ತಾರೆ. ಹೀಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಡಿನಲ್ಲಿ ಇದ್ದ ಒಂದು ಮರ ಮಿಕೇಲ್ನ ಹಿಡ್ಕೊಂಡು ತಿನ್ಕೊಂಡ್ಬಿಡುತ್ತೆ. ಇದರಿಂದ ಶಾಕ್ ಆದ ಬರ್ನಿ ಯಾವ ಮರನು ಟಚ್ ಮಾಡ್ತಿಲ್ಲ, ಮರದಿಂದ ಸಾಯೋಕೆ ನನ್ಗೆ ಇಷ್ಟ ಇಲ್ಲ ಅಂತ. ಸೊ ಭೂಮಿ ಮೇಲೆ ಗಾಡ್ಜಿಲ್ಲಾ ಸ್ಪೇನ್ ನ ಕಡೆಯಿಂದ ಸಮುದ್ರಕ್ಕೆ ಹೋಗ್ತಾ ಇದೆ. ಏರ್ ಫೋರ್ಸ್ ಪೈಲಟ್ ಹೇಳ್ತಾ ಇದ್ದಾರೆ ಗಾಡ್ಜಿಲ್ಲಾ ರೇಡಿಯೇಷನ್ ಇಂದ ಹತ್ತಿ ಉರಿತಾ ಇದೆ, ನಾವ್ ಹತ್ರ ಹೋಗೋಕ್ಕಾಗಲ್ಲ, ಅದೇನ್ ಮಾಡ್ತಿದ್ಯೋ ಗೊತ್ತಿಲ್ಲ, ಆದ್ರೆ ಗಾಡ್ಜಿಲ್ಲಾಗೆ ತುಂಬಾನೇ ಕೋಪ ಬಂದಿರೋ ಹಾಗೆ ಕಾಣ್ತಿದೆ ಅಂತ.
ಅದಕ್ಕೆ ಮೊನಾರ್ಕ್ ಆರ್ಗನೈಸೇಷನ್ ಅವರು ಒಂದು ಸಬ್ಮರೀನ್ಗೆ ಕಾಂಟ್ಯಾಕ್ಟ್ ಮಾಡಿ ಗಾಡ್ಜಿಲಾ ಎಲ್ಗೆ ಹೋಗ್ತಿದೆ ಟ್ರ್ಯಾಕ್ ಮಾಡಿ ಅಂತ ಹೇಳಿದಾಗ ಇವರು ಟ್ರ್ಯಾಕ್ ಮಾಡ್ತಾರೆ. ಸೊ ಗಾಡ್ಜಿಲಾ ಆರ್ಟಿಕ್ ಓಷನ್ ಕಡೆ ಹೋಗ್ತಾ ಇದೆ, ಯಾಕಂದ್ರೆ ಅಲ್ಲಿ ಟಿಯಾಮಟ್ ಅನ್ನೋ ಟೈಟನ್ ವಾಸವಾಗಿದೆ. ಟಿಯಾಮಟ್ ಎಂತ ಜಾಗದಲ್ಲಿ ವಾಸವಾಗಿದೆ ಅಂದ್ರೆ ಸೂರ್ಯನಿಂದ ಬರುವಂತ ಎಲೆಕ್ಟ್ರಿಕಲಿ ಚಾರ್ಜ್ ಆಗಿರೋ ಸೋಲಾರ್ ವಿಂಡ್ ಸಿಗುವಂತ ಜಾಗದಲ್ಲಿ. ಇದರಿಂದ ಈ ಟಿಯಾಮಟ್ ಅಲ್ಲೂ ತುಂಬಾನೇ ಎನರ್ಜಿ ಸ್ಟೋರ್ ಆಗಿದೆ. ಅದನ್ನ ಸಾಯಿಸಿ ಆ ಎನರ್ಜಿಯಿಂದ ಗಾಡ್ಜಿಲಾ ತನ್ನ ಬಾಡಿಯನ್ನ ಮತ್ತಷ್ಟು ಚಾರ್ಜ್ ಮಾಡ್ಕೊಳ್ಳೋಕೆ ಹೊರಟಿದೆ. ಹಾಲೋ ಅರ್ತ್ ಅಲ್ಲಿ ಡಾಕ್ಟರ್ ಐಲಿನ್ ಮತ್ತೆ ಬೇರೆಯವರೆಲ್ಲ ಕಾಡಿನಲ್ಲಿ ಹೀಗೆ ಮುಂದೆ ನಡ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಇವಿ ಜನಾಂಗದವರು ಇದಾರೆ ಅನ್ನೋದಕ್ಕೆ ಒಂದೊಂದೇ ಸಾಕ್ಷಿ ಸಿಗ್ತಾ ಹೋಗುತ್ತೆ. ಜಿಯಾ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾಳೆ ಇದು ನಮ್ಮ ದೇವಸ್ಥಾನ ಆಗಿತ್ತು ಅಂತ. ಇಲ್ಲಿ ಕಲ್ಲಿನ ಮೇಲೆ ಮಾತ್ರ ಅನ್ನೋ ಟೈಟನ್ ನ ಚಿತ್ರ ಕೆತ್ತಿದ್ದಾರೆ. ಈ ಮಾತ್ರ ಹಾಲೋ ಅರ್ತ್ ಅಲ್ಲಿ ಇರೋ ಮಾನ್ಸ್ಟರ್ ಗಳ ರಾಣಿಯಾಗಿದೆ. ಒಂದು ಡ್ರ್ಯಾಗನ್ ಫ್ಲೈನ ರೀತಿ ಇರೋ ಹುಳು ಬಂದು ಇವ್ರಿಗೆ ಮುಂದೆ ಏನ್ ಮಾಡ್ಬೇಕು ಅಂತ ತೋರ್ಸೋಕೆ ಒಂದು ಸಣ್ಣ ಕಲ್ಲಿನ ಮೇಲೆ ಕೂತ್ಕೊಳ್ಳುತ್ತೆ. ಕಲ್ಲು ಬಟನ್ ನ ರೀತಿ ಇರೋದ್ರಿಂದ ಜಿಯಾ ಅದನ್ನ ಪ್ರೆಸ್ ಮಾಡ್ತಿದ್ದಂಗೆ ಈ ಜಾಗದಲ್ಲಿ ನೀರ್ ಹರಿಯೋಕೆ ಶುರು ಆಯ್ತು. ನೀರ್ ಯಾವ ಕಡೆ ಹೋಗ್ತಿದ್ಯೋ ಅಲ್ಲಿಗೆ ಬಂದಾಗ ಬಯೋ ಎಲೆಕ್ಟ್ರಿಸಿಟಿಯಿಂದ ಮಾಡಿರೋ ಒಂದು ಕವಚ ಕಾಣಿಸುತ್ತೆ. ಇದನ್ನ ಓಪನ್ ಮಾಡ್ಕೊಂಡು ಒಳಗೆ ಬಂದಾಗ ನೋಡ್ತಾರೆ ಜಿಯಾ ಬಿಡಿಸಿದ್ದ ಆ ಚಿತ್ರ ಮತ್ತೆ ಸಿಗ್ನಲ್ ನ ರೀತಿನೇ ಕಾಣೋ ಪಿರಮಿಡ್ಗಳು ಇಲ್ಲೇ ಇದ್ದಾವೆ. ಅಂದ್ರೆ ಇದೇ ಜಾಗದಿಂದ ಸಿಗ್ನಲ್ ಬರ್ತಿದ್ದು ಅಂತ ಕನ್ಫರ್ಮ್ ಆಯ್ತು. ಸೊ ಸ್ನೇಹಿತರೆ, ಇನ್ನೊಂದ್ ಕಡೆ ಕಾಂಗ್ ಮತ್ತೆ ಗಾಡ್ಜಿಲಾ ಏನ್ ಮಾಡ್ತಿದ್ದಾವೆ ಅಂತ ನೋಡ್ಕೊಂಡ್ ಬರೋಣ. ಮೊದ್ಲು ಕಾಂಗ್ ನ ಆ ಸಣ್ಣ ಗೋರಿಲ್ಲಾ ಸೂಕೋ ಒಂದು ನದಿ ಹತ್ರ ಕರ್ಕೊಂಡ್ ಬಂದಿದೆ, ಬೇಕು ಅಂತಾನೆ ಕಾಂಗ್ ನ ತಗ್ಲಾಕೋಸ್ಕರ. ಯಾಕಂದ್ರೆ ನೀರಲ್ಲಿ ಒಂದು ಟೈಟನ್ ಇದೆ. ಕಾಂಗ್ ತನ್ನ ಜಾಗಕ್ಕೆ ಬಂತು ಅಂತ ಆ ಹಾವಿನ ರೀತಿ ಇರೋ ಟೈಟನ್ ದಾಳಿ ಮಾಡಿದಾಗ ಕಾಂಗ್ ಒಂದೇ ನಿಮಿಷಕ್ಕೆ ಅದನ್ನ ಪೀಸ್ ಆಗಿ ಕಟ್ ಮಾಡಿ ಒಂದೆರಡು ಪೀಸ್ ತನ್ನ ಜೊತೆ ಎತ್ಕೊಂಡ್ ಬರುತ್ತೆ ತಿನ್ನೋಕೆ ಅಂತ. ಸೂಕೋಗೂ ಗೊತ್ತಾಯ್ತು ಕಾಂಗ್ ನ ಯಾಮಾರ್ಸೋಕಾಗಲ್ಲ ಅಂತ ಬೇರೆ ಗೋರಿಲ್ಲಾಗಳಿರೋ ಜಾಗಕ್ಕೆ ಕರ್ಕೊಂಡು ಹೊರಡುತ್ತೆ. ಅದೇ ಗಾಡ್ಜಿಲಾ ಆರ್ಟಿಕ್ ಓಷನ್ ಅಲ್ಲಿರೋ ಟಿಯಾಮಟ್ ನ ಮೇಲೆ ದಾಳಿ ಮಾಡಿ ಅದನ್ನ ತನ್ನ ಅಟಾಮಿಕ್ ಬ್ರೆತ್ ಇಂದ ಸಾಯಿಸುತ್ತೆ. ಅದು ತನ್ನ ಜಾಗದಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಬ್ಲೂ ಕಲರ್ ಇದ್ದ ಅಟಾಮಿಕ್ ಬ್ರೆತ್ ಈಗ ಪಿಂಕ್ ಕಲರ್ ಆಗೋದ್ರ ಜೊತೆಗೆ ತುಂಬಾನೇ ಶಕ್ತಿಶಾಲಿ ಆಗಿದೆ. ಸೊ ಹಾಲೋ ಅರ್ತ್ ಅಲ್ಲಿ ಡಾಕ್ಟರ್ ಐಲಿನ್, ಜಿಯಾ, ಟ್ರ್ಯಾಪರ್ ಮತ್ತೆ ಬರ್ನಿಯನ್ನ ಇವಿ ಜನಾಂಗದವರು ಬಂದು ಇವರನ್ನೆಲ್ಲ ತಮ್ಮ ಲೀಡರ್ ಹತ್ರ ಕರ್ಕೊಂಡ್ ಬರ್ತಾರೆ. ಇದೇ ಜಾಗದಲ್ಲಿ ತುಂಬಾನೇ ಪೋರ್ಟಲ್ಸ್ ಇದಾವೆ. ಇದರ ಮುಖಾಂತರ ಭೂಮಿಯ ಮೇಲೆ ಬೇರೆ ಬೇರೆ ಜಾಗಗಳಿಗೆ ಹೋಗ್ಬೋದು. ಇದಷ್ಟೇ ಅಲ್ಲ, ಇವಿ ಜನಾಂಗದವರು ಮಾತಾಡ್ದಲ್ಲೇ ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಮನ್ಸಲ್ಲಿ ಏನ್ ಅನ್ಕೊಂತಾರೋ ಅದು ಇನ್ನೊಬ್ರಿಗೆ ಗೊತ್ತಾಗುತ್ತೆ, ಬಾಯ್ ಬಿಟ್ಟು ಹೇಳ್ಬೇಕು ಅಂತ ಏನು ಇಲ್ಲ. ಸೊ ಇವರ ಲೀಡರ್ ಜಿಯಾನ ಕರೆದು ಇವಳ ಕೈ ಹಿಡ್ಕೊಂಡಾಗ ಇವಳು ಸ್ಕಲ್ ಐಲ್ಯಾಂಡ್ ಅಲ್ಲಿ ಇದ್ದು ಇವಳ ಫ್ಯಾಮಿಲಿ ಅವರೆಲ್ಲ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ಇವರೇ ಇಲ್ಲಿಂದ ಸಿಗ್ನಲ್ಸ್ ಕಳಿಸ್ತಾ ಇರೋದು ಮೊನಾರ್ಕ್ ಆರ್ಗನೈಸೇಷನ್ ಅವರು ಬರ್ಲಿ ಅಂತ ಮಾತ್ರ ಅಲ್ಲ, ಗಾಡ್ಜಿಲಾ ಕೂಡ ಸಹಾಯಕ್ಕೆ ಬರ್ಲಿ ಅಂತ. ಅದಕ್ಕೆ ಮೇಲೆ ಗಾಡ್ಜಿಲಾ ಫುಲ್ ಬಾಡಿ ಚಾರ್ಜ್ ಮಾಡ್ಕೊಂತ ಇದೆ. ಯಾಕೆ ಹೆಲ್ಪ್ಗೆ ಕರಿತಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡೋಕೆ ಅವರನ್ನೆಲ್ಲ ಒಂದು ರೂಮ್ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಗೋಡೆಗಳ ಮೇಲೆಲ್ಲ ಇವಿ ಭಾಷೆಯಲ್ಲಿ ಬರ್ದಿದ್ದಾರೆ. ಇಲ್ಲಿ ಗೋಡೆಯ ಮೇಲೆಲ್ಲ ಇವಿ ಭಾಷೆಯಲ್ಲಿ ಏನೋ ಬರ್ದಿದ್ದಾರೆ. ಏನ್ ಬರ್ದಿದ್ದಾರೆ ಅಂತ ಓದಿ ಹೇಳೋಕೆ ಶುರು ಮಾಡ್ತಾಳೆ ಡಾಕ್ಟರ್ ಐಲಿನ್. ಮೊದಲು ಹಾಲೋ ಅರ್ತ್ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿತ್ತು. ಟೈಟನ್ಸ್ ಎಲ್ಲ ಈ ಹಾಲೋ ಅರ್ತ್ ನ ಕಾಪಾಡೋ ಕೆಲಸ ಮಾಡ್ತಿದ್ರು. ಆದ್ರೆ ಒಂದಿನ ಏಪ್ಸ್ ಗಳು ಅಂದ್ರೆ ಗೋರಿಲ್ಲಾ, ಒರಾಂಗುಟನ್ ರೀತಿ ಇರೋ ದೈತ್ಯ ಜೀವಿಗಳ ರಾಜ ಸ್ಕಾರ್ಗೆ ಏನ್ ಆಸೆ ಆಗುತ್ತೆ ಅಂದ್ರೆ ಭೂಮಿಯ ಮೇಲೆ ದಾಳಿ ಮಾಡಿ ಆಳ್ವಿಕೆ ನಡೆಸಬೇಕು ಅಂತ. ಈ ರೀತಿ ಮಾಡೋಕೆ ಅಂತ ತನ್ನ ಸೇನೆಯನ್ನ ಕಳಿಸ್ತಾನೆ. ಆದ್ರೆ ಗಾಡ್ಜಿಲಾ ಅವರನ್ನೆಲ್ಲ ಸೋಲ್ಸಿ ನರಕದ ರೀತಿ ಇರೋ ಬೆಂಕಿಯಿಂದ ಕೂಡಿರೋ ಒಂದು ಜಾಗ ಈ ಹಾಲೋ ಅರ್ತ್ ಅಲ್ಲಿ ಇದೆ, ಅಲ್ಲಿಗೆ ಕಳಿಸಿರುತ್ತೆ. ಇದೇ ಜಾಗದಲ್ಲಿ ಇದ್ಕೊಂಡು ಸ್ಕಾರ್ ನ ದ್ವೇಷ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ತನ್ನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋಕೋಸ್ಕರ ಶಿಮೋ ಅನ್ನೋ ಗಾಡ್ಜಿಲಾ ರೀತಿ ಇರೋ ಜೀವಿಯನ್ನ ಬಂಧಿಸಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಟಾರ್ಚರ್ ಕೊಟ್ಟು ತನಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೊಂತಾರೆ. ಶಿಮೋ ತನ್ನ ಬಾಯಿಯಿಂದ ಐಸ್ ನ ಉಗುಳುತ್ತೆ. ಇದನ್ನ ಫ್ರಾಸ್ಟ್ ಬೈಟ್ ಬ್ರೆತ್ ಅಂತ ಕರೀತಾರೆ. ಕಾಂಗ್ ತನ್ನ ರೀತಿ ಇರೋ ಜೀವಿಗಳನ್ನ ಹುಡ್ಕೊಂಡು ಸ್ಕಾರ್ ಇರೋ ಜಾಗಕ್ಕೆ ಹೋದ್ರೆ ಯುದ್ಧನೇ ಶುರು ಆಗೋ ಸಾಧ್ಯತೆ ಇದೆ. ಮತ್ತೆ ಸ್ಕಾರ್ ಭೂಮಿ ಮೇಲೆ ಹೋಗೋಕೆ ಪ್ರಯತ್ನ ಪಟ್ರೆ ಸಮಸ್ಯೆ ಆಗುತ್ತೆ ಅಂತ ಮೊದಲೇ ಗಾಡ್ಜಿಲಾನ ಕರ್ಸ್ಕೊಳ್ಳೋಕೆ ಸಿಗ್ನಲ್ ಕಳ್ಸಿರ್ತಾರೆ. ಜೊತೆಗೆ ಜಿಯಾನ್ನ ಕೂಡ ಯಾಕೆ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಇವಿ ಜನಾಂಗದವರು ನಂಬಿರ್ತಾರೆ ಜಗತ್ತಿನ ಅಂತ್ಯದ ಸಮಯದಲ್ಲಿ ಸ್ಕಲ್ ಐಲ್ಯಾಂಡ್ ಇಂದ ಬಂದಿರೋ ಇವಿ ಜನಾಂಗದ ಒಬ್ರು ಬಂದು ಮಾತ್ರನ ಎಚ್ಚರಗೊಳಿಸ್ತಾರೆ. ಮಾತ್ರ ಮತ್ತೆ ಗಾಡ್ಜಿಲಾ ಸೇರ್ಕೊಂಡು ಜಗತ್ತಿನ ಅಂತ್ಯವನ್ನ ತಡಿತಾರೆ ಅಂತ. ಈಗ ಸದ್ಯಕ್ಕೆ ಸ್ಕಲ್ ಐಲ್ಯಾಂಡ್ ಅಲ್ಲಿ ಬದುಕುಳಿದಿರೋ ಇವಿ ಬೇರೆ ಯಾರು ಅಲ್ಲ, ಜಿಯಾ ಆಗಿದ್ದಾಳೆ. ಅದಕ್ಕೆ ಇವಳು ಮಾತ್ರನ ಎಚ್ಚರಗೊಳಿಸೋಕೆ ಸಾಧ್ಯ. ಅದೇ ಇನ್ನೊಂದ್ ಕಡೆ ಇವಿ ಅವರಿಗೆ ಏನ್ ಭಯ ಇತ್ತೋ ಅದೇ ಆಗ್ತಿದೆ. ಕಾಂಗ್ ನ ಸುಕೋ ಸ್ಕಾರ್ ಇರೋ ಜಾಗಕ್ಕೆ ಕರ್ಕೊಂಡ್ ಬರುತ್ತೆ. ಇಲ್ಲಿ ಕಾಂಗ್ ನ ರೀತಿ ತುಂಬಾನೇ ಗೋರಿಲ್ಲಾಗಳಿದಾವೆ. ಕೆಲವ್ರಿಗೆ ಸ್ಕಾರ್ ಜೊತೆ ಇರೋಕೆ ಇಷ್ಟನೇ ಇಲ್ಲ. ಸ್ಕಾರ್ ಫೋರ್ಸ್ ಮಾಡಿ ಈ ಜಾಗದಲ್ಲಿ ಇವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಳೋಕೆ ಹಿಡ್ಕೊಂಡಿದ್ದಾನೆ. ಕಾಂಗ್ ಇಲ್ಲಿಗೆ ಬರ್ತಿದ್ದಂಗೆ ಸ್ಕಾರ್ ಇದರ ಜೊತೆ ಫೈಟ್ ಮಾಡೋಕೆ ಬರುತ್ತೆ. ಸ್ಕಾರ್ ಗೋರಿಲ್ಲಾ ಅಲ್ಲ ಸ್ನೇಹಿತರೆ, ಒರಾಂಗುಟನ್ ರೀತಿ ಇದೆ.
ಇವರಿಬ್ರು ಫೈಟ್ ಮಾಡೋಕೆ ಶುರು ಮಾಡಿದಾಗ ಸ್ಕಾರ್ಗೆ ಕಾಂಗ್ನ ಸೋಲ್ಸೋಕೆ ಆಗ್ತಿಲ್ಲ ಅಂತ ಗೊತ್ತಾದಾಗ ಸ್ಕಾರ್ ಗಾಡ್ಜಿಲ್ಲಾ ರೀತಿ ಇರೋ ಶಿಮೋನ್ನ ಕರೆದು ಕಾಂಗ್ ಮೇಲೆ ದಾಳಿ ಮಾಡೋಕೆ ಆರ್ಡರ್ ಮಾಡುತ್ತೆ. ಶಿಮೋನ್ನ ಸ್ಕಾರ್ ಒಂದು ಬ್ಲೂ ಕ್ರಿಸ್ಟಲ್ ನ ಸಹಾಯದಿಂದ ಕಂಟ್ರೋಲ್ ಮಾಡ್ತಾ ಇದೆ. ಶಿಮೋಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಸ್ಕಾರ್ ಏನೇ ಹೇಳಿದ್ರು ಅದನ್ನ ಮಾಡ್ಲೇಬೇಕು. ಶಿಮೋ ಫ್ರಾಸ್ಟ್ ಬೈಟ್ ಬ್ರೆತ್ ಇಂದ ಕಾಂಗ್ ಮೇಲೆ ದಾಳಿ ಮಾಡಿದಾಗ ಇದರ ಕೈ ಪೂರ್ತಿ ಐಸ್ ಇಂದ ಹೆಪ್ಪುಗಟ್ಟಿ ಕೈ ಡ್ಯಾಮೇಜ್ ಆಗುತ್ತೆ. ಕಾಂಗ್ ಈಗ ಫೈಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅಂತ ಸುಕೋ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ದಾರಿ ತೋರಿಸುತ್ತೆ. ಕಾಂಗ್ ತಕ್ಷಣ ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಕೆ ಶುರು ಮಾಡಿದಾಗ ಹಿಂದೆನೆ ಸ್ಕಾರ್ ಕಡೆಯವರು ಕೂಡ ಓಡಿಸ್ಕೊಂಡು ಬರ್ತಿದ್ದಾರೆ. ಸೂಕೋ ಇವರೆಲ್ಲರ ಮೇಲೆ ಬಂಡೆಗಳನ್ನ ಬೀಳ್ಸಿ ಕಾಂಗ್ ನ ಇವಿರೋ ಜಾಗಕ್ಕೆ ಕರ್ಕೊಂಡು ಹೊರಡುತ್ತೆ. ಆದ್ರೆ ಒಂದೇ ಒಂದು ಉಳ್ಕೊಂಡಿರೋ ಸ್ಕಾರ್ ನ ಕಡೆ ಗೋರಿಲ್ಲಾ ಇವರ ಹಿಂದೆನೆ ಬರುತ್ತೆ. ಕಾಂಗ್ ಮತ್ತೆ ಸುಕೋ ಇವಿರೋ ಜಾಗಕ್ಕೆ ಬರ್ಬೇಕಾದ್ರೆ ಇಲ್ಲಿ ಭೂಮಿಗೆ ಹೋಗೋ ಪೋರ್ಟಲ್ಸ್ ಎಲ್ಲ ಇದಾವೆ ಅಂತ ಸ್ಕಾರ್ ಕಡೆ ಗೋರಿಲ್ಲಾಗೆ ಗೊತ್ತಾಗಿ ಎಲ್ಲಾ ವಿಷಯನ ಸ್ಕಾರ್ಗೆ ಬಂದು ಹೇಳುತ್ತೆ. ತಕ್ಷಣ ಸ್ಕಾರ್ ತಮ್ಮ ಆರ್ಮಿನ ಕರ್ಕೊಂಡು ಶಿಮೋನ ಕೂಡ ಕರ್ಕೊಂಡು ಇವಿರೋ ಜಾಗದ ಕಡೆನೆ ಬರ್ತಾ ಇದ್ದಾರೆ. ಇಲ್ಲಿಂದ ಭೂಮಿಗೆ ಹೋಗ್ಬೋದು ಅಂತ. ಕಾಂಗ್ ಇವಿರೋ ಜಾಗಕ್ಕೆ ಬರ್ತಿದ್ದಂಗೆ ಟ್ರಾಪರ್ ಮತ್ತೆ ಡಾಕ್ಟರ್ ಐಲಿನ್ ಇದನ್ನ ಚೆಕ್ ಮಾಡಿದಾಗ ಕೈ ಗಾಯ ಆಗಿದೆ ಅಂತ ಗೊತ್ತಾಗಿ ಟ್ರಾಪರ್ಗೆ ಒಂದು ಐಡಿಯಾ ಬರುತ್ತೆ. ಏನಂದ್ರೆ ಟೈಟನ್ಸ್ ನ ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡೋಕೋಸ್ಕರ ಒಂದು ಮೆಟಲ್ ಆರ್ಮ್ ನ ಮೊನಾರ್ಕ್ ಆರ್ಗನೈಸೇಷನ್ ಅವರು ರೆಡಿ ಮಾಡಿರ್ತಾರೆ. ಇದನ್ನ ಬೀಸ್ಟ್ ಗ್ಲವ್ ಅಂತ ಕರೀತಾರೆ. ಇವರ ಪುಣ್ಯಕ್ಕೆ ಈ ಮೆಟಲ್ ಆರ್ಮ್ ಔಟ್ ಪೋಸ್ಟ್ ನಾಶ ಆಗಿರುತ್ತಲ್ಲ ಅಲ್ಲಿನ ಆರ್ಮರಿಯಲ್ಲಿ ಇದೆ, ಅಂದ್ರೆ ವೆಪನ್ಸ್ ಇಡೋ ಜಾಗದಲ್ಲಿ ಇದೆ. ಈಗ ಟ್ರಾಪರ್ ಹೋಗಿ ಆ ಮೆಟಲ್ ಆರ್ಮ್ ನ ಒಂದು ಏರ್ ಕ್ರಾಫ್ಟ್ ಅಲ್ಲಿ ಎತ್ಕೊಂಡು ಬಂದು ಗಾಯ ಆಗಿರೋ ಕಾಂಗ್ ನ ಕೈಗೆ ಫಿಟ್ ಮಾಡಿದಾಗ ಇದರ ಶಕ್ತಿ ಇನ್ನಷ್ಟು ಜಾಸ್ತಿ ಆಗಿದೆ. ಕಾಂಗ್ ನ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟು ವಾಪಸ್ ಹೋಗ್ತಿದ್ದ ಸುಕೋ ಸ್ಕಾರ್ ಕಡೆಯವರು ಬರ್ತಿರೋದನ್ನ ನೋಡಿ ಮತ್ತೆ ಇವಿರೋ ಜಾಗಕ್ಕೆ ಬಂದು ಸ್ಕಾರ್ ಕಡೆಯವರು ದಾಳಿ ಮಾಡೋಕೆ ಬರ್ತಿರೋ ವಿಷಯವನ್ನ ಕಾಂಗ್ ಗೆ ಹೇಳುತ್ತೆ. ಸೊ ಗಾಡ್ಜಿಲ್ಲಾ ಭೂಮಿ ಮೇಲೆ ಬರೀ ಬಾಡಿ ಚಾರ್ಜ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತ ಅದನ್ನ ಕರ್ಕೊಂಡ್ ಬರೋಕೆ ಅಂತ ಒಂದು ಪೋರ್ಟಲ್ ಇಂದ ಈಜಿಪ್ಟ್ ಗೆ ಬರುತ್ತೆ ಕಾಂಗ್. ಇಲ್ಲಿಗೆ ಬರ್ತಿದ್ದಂಗೆ ಇದು ಜೋರಾಗಿ ಗರ್ಜಿಸೋಕೆ ಶುರು ಮಾಡಿದ್ರಿಂದ ಮತ್ತೆ ತನ್ನ ಟೆರಿಟರಿಗೆ ಯಾರೋ ಬಂದ್ರು ಅಂತ ಗಾಡ್ಜಿಲ್ಲಾ ಕೋಪಗೊಂಡು ಕಾಂಗ್ ಮೇಲೆನೆ ದಾಳಿ ಮಾಡೋಕೆ ಬರ್ತಿದೆ. ಹಿಂದಿನ ಮೂವಿಯಲ್ಲಿ ಇಬ್ರು ಜೊತೆ ಏನೋ ಆಗಿದ್ರು ಸ್ನೇಹಿತರೆ, ಆದ್ರೆ ಗಾಡ್ಜಿಲ್ಲಾ ತುಂಬಾನೇ ಟೆರಿಟೋರಿಯಲ್, ತನ್ನ ಟೆರಿಟರಿಗೆ ಯಾರೇ ಬಂದ್ರು ಆಗಲ್ಲ. ಜೊತೆಗೆ ಕಾಂಗ್ ಗರ್ಜಿಸಿದ್ರಿಂದ ಫೈಟ್ ಮಾಡೋಕೆ ಗಾಡ್ಜಿಲ್ಲಾನ ಇನ್ವೈಟ್ ಮಾಡ್ದಂಗ್ ಆಯ್ತು. ಅದಕ್ಕೆ ಗಾಡ್ಜಿಲ್ಲಾ ಬಂದು ಕಾಂಗ್ಗೆ ಹೊಡೆಯೋಕೆ ಶುರು ಮಾಡುತ್ತೆ. ಕಾಂಗ್ ಏನಕ್ಕೆ ಬಂದಿರೋದು ಅಂತ ಅರ್ಥ ಮಾಡ್ಸೋಕು ಬಿಡ್ತಿಲ್ಲ, ಒಂದೇ ಸಮ ಹೊಡಿತಾ ಇದೆ ಗಾಡ್ಜಿಲ್ಲಾ. ಇದನ್ನ ತಡೆಯೋಕೆ ಕಾಂಗ್ ಟ್ರೈ ಮಾಡ್ತಿದ್ರೆ ಇನ್ನೊಂದ್ ಕಡೆ ಹಾಲೋ ಅರ್ತ್ ಅಲ್ಲಿ ಜಿಯಾ ಕೈಯಲ್ಲಿ ಒಂದು ಆಚರಣೆ ಮಾಡಿಸ್ತಾ ಇದ್ದಾರೆ ಮಾತ್ರನ ಎಚ್ಚರಗೊಳಿಸೋಕೋಸ್ಕರ. ಯಾಕಂದ್ರೆ ಸ್ಕಲ್ ಐಲ್ಯಾಂಡ್ ಅಲ್ಲಿ ವಾಸವಾಗಿರೋ ಇವಿ ಜನಾಂಗದವರಿಗೆ ಮಾತ್ರನ ಎಚ್ಚರಗೊಳಿಸೋಕೆ ಸಾಧ್ಯ ಆಗೋದು. ಈಗ ಮಾತ್ರ ಕೊನೆಗೂ ಎಚ್ಚರಗೊಂಡು ಜಿಯಾ ಮುಂದೆ ಬರುತ್ತೆ ಮತ್ತೆ ಜಿಯಾ ಜೊತೆಗೇನೆ ಗಾಡ್ಜಿಲ್ಲಾನ ಕರ್ಕೊಂಡ್ ಬರೋಕೆ ಬರುತ್ತೆ. ಗಾಡ್ಜಿಲ್ಲಾ ಮಾತ್ರನ ನೋಡ್ತಿದ್ದಂಗೆ ಸುಮ್ಮನಾಗುತ್ತೆ. ಮಾತ್ರ ಇದಕ್ಕೆ ಹಾಲೋ ಅರ್ತ್ಗೆ ಬರೋದಕ್ಕೆ ಕನ್ವಿನ್ಸ್ ಮಾಡ್ತಿದ್ದಂಗೆ ಇವರೆಲ್ಲರೂ ವಾಪಸ್ ಹಾಲೋ ಅರ್ತ್ಗೆ ಹೊಡ್ತಾರೆ. ಇವಿ ಇರೋ ಜಾಗಕ್ಕೆ ಆಲ್ರೆಡಿ ಸ್ಕಾರ್ ತನ್ನ ಆರ್ಮಿ ಜೊತೆ ಬಂದಿದೆ. ಮೊದಲು ಇವಿ ಅವರ ಲೀಡರ್ ಒಂದು ರೆಡ್ ಲಿಕ್ವಿಡ್ ನ ಸಹಾಯದಿಂದ ಈ ಜಾಗದಲ್ಲಿ 2 ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಿರಮಿಡ್ ಗಳಿದಾವೆ. ಒಂದು ಮೇಲಿದೆ, ಒಂದು ಕೆಳಗಿದೆ. ಅದನ್ನ ಒಂದಕ್ಕೊಂದು ಟಚ್ ಆಗೋ ಹಾಗೆ ಮಾಡ್ತಾರೆ. ಯಾಕಂದ್ರೆ ಈ ಜಾಗದಲ್ಲಿ ಝೀರೋ ಗ್ರಾವಿಟಿ ಸೃಷ್ಟಿ ಮಾಡೋಕೋಸ್ಕರ. ಝೀರೋ ಗ್ರಾವಿಟಿ ಇದ್ದಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಗಾಳಿಯಲ್ಲಿ ತೇಲ್ತಿರ್ತಾರೆ. ಅಷ್ಟು ಈಸಿಯಾಗಿ ಪೋರ್ಟಲ್ ಇಂದ ಭೂಮಿ ಮೇಲೆ ಸ್ಕಾರ್ ಹೋಗಕ್ಕಾಗಲ್ಲ ಅಂತ. ಸೊ ಇದೇ ಸಮಯಕ್ಕೆ ವರ್ಟಸಿನ್ಸ್ ಗಳಿಗೆ ಟ್ರಾಪರ್ ಕೋಪ ತರಿಸಿ ತನ್ನ ಹಿಂದೆನೆ ಕರ್ಕೊಂಡ್ ಬಂದಿದ್ದಾನೆ. ಮೊದ್ಲೇ ಹೇಳ್ದಂಗೆ ಇವು ಬಯೋ ಎಲೆಕ್ಟ್ರಿಸಿಟಿಯಿಂದ ದಾಳಿ ಮಾಡ್ತವೆ. ಈ ವರ್ಟಸಿನ್ಸ್ ನ ಸ್ಕಾರ್ ನ ಆರ್ಮಿ ಹತ್ರ ಕರ್ಕೊಂಡ್ ಬಂದಾಗ ಅರ್ಧಕ್ಕರ್ಧ ಆರ್ಮಿ ಗಾಯಗೊಳ್ಳುತ್ತೆ. ನಂತರ ಗಾಡ್ಜಿಲ್ಲಾ, ಕಾಂಗ್ ಮತ್ತೆ ಮಾತ್ರ ಬಂದು ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ 2 ಪಿರಮಿಡ್ಗಳು ಒಂದಕ್ಕೊಂದು ಟಚ್ ಆಗಿ ಝೀರೋ ಗ್ರಾವಿಟಿ ಶುರು ಆಗುತ್ತೆ. ಎಲ್ಲರೂ ಗಾಳಿಯಲ್ಲಿ ತೇಲ್ತಾ ಹಾಗೆ ಫೈಟ್ ಮಾಡ್ತಿದ್ದಾರೆ. ಗಾಡ್ಜಿಲ್ಲಾ ಶಿಮೋ ಜೊತೆ ಫೈಟ್ ಮಾಡ್ತಿದ್ರೆ ಕಾಂಗ್ ಸ್ಕಾರ್ ಜೊತೆ ಫೈಟ್ ಮಾಡ್ತಿದೆ. ಮಾತ್ರ ಕೂಡ ಸ್ಕಾರ್ ನ ಆರ್ಮಿನ ತಡೆಯೋದ್ರಲ್ಲಿ ಬ್ಯುಸಿ ಆಗಿದೆ. ಸೊ ಎಲ್ಲರೂ ಸೇರ್ಕೊಂಡು ಹೀಗೆ ಹೊಡೆದಾಡ್ತಿರ್ಬೇಕಾದ್ರೆ ಕೊನೆಗೂ ಸ್ಕಾರ್ ಹೇಗೋ ಮಾಡಿ ಗಾಳಿಯಲ್ಲಿ ತೇಲ್ಕೊಂಡೆ ಒಂದು ಪೋರ್ಟಲ್ ನ ಒಳಗೆ ಹೋಗ್ಬಿಡ್ತಾನೆ. ಇದನ್ನ ನೋಡಿ ಹಿಂದೆನೆ ಶಿಮೋ, ಗಾಡ್ಜಿಲ್ಲಾ, ಕಾಂಗ್ ಎಲ್ಲರೂ ಆ ಪೋರ್ಟಲ್ ನ ಒಳಗೆ ಬಂದು ಭೂಮಿ ಮೇಲೆ ಬ್ರೆಜಿಲ್ಗೆ ಬರ್ತಾರೆ. ಇಲ್ಲಿ ಬೀಚ್ ಸೈಡ್ ಅಲ್ಲಿ ಇದ್ದ ಜನರೆಲ್ಲ ಈ ದೈತ್ಯ ಜೀವಿಗಳನ್ನ ನೋಡಿ ಹೆದರ್ಕೊಂಡು ಓಡೋಗೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿವರೆಗೂ ಈ ಮಾನ್ಸ್ಟರ್ ಗಳೆಲ್ಲ ಹಾಲೋ ಅರ್ತ್ ಅಲ್ಲಿ ಹೊಡೆದಾಡ್ತಿದ್ದವರು ಈಗ ಸಿಟಿ ಮೇಲೆ ಬಂದು ಫೈಟ್ ಮಾಡ್ತಿದ್ದಾರೆ. ಸ್ಕಾರ್ ತನ್ನ ಕ್ರಿಸ್ಟಲ್ ಇಂದ ಶಿಮೋಗೆ ಗಾಡ್ಜಿಲ್ಲಾ ಮೇಲೆ ದಾಳಿ ಮಾಡೋಕೆ ಹೇಳಿದಾಗ ಶಿಮೋ ಗಾಡ್ಜಿಲ್ಲಾ ಮೇಲೆ ಅಟ್ಯಾಕ್ ಮಾಡುತ್ತೆ. ಸ್ಕಾರ್ ನ ತಡೆದು ಆ ಕ್ರಿಸ್ಟಲ್ ನ ನಾಶ ಮಾಡೋದಕ್ಕೆ ಕಾಂಗ್ ಪ್ರಯತ್ನ ಪಡ್ತಾ ಇದೆ. ಇಲ್ಲಿ ತುಂಬಾನೇ ಹೊತ್ತು ಇವರು ಹೊಡೆದಾಡ್ತಾರೆ. ಯಾರು ಗೆಲ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ. 2 ಕಡೆಯಿಂದನೂ ಈಕ್ವಲ್ ಟಫ್ ಫೈಟ್ ಕೊಡ್ತಿದ್ದಾರೆ. ಆದ್ರೆ ಗಾಡ್ಜಿಲ್ಲಾ ಶಿಮೋನ್ನ ತಡೆದು ಸ್ಕಾರ್ ಮೇಲೆ ಅಟಾಮಿಕ್ ಬ್ರೆತ್ ಇಂದ ದಾಳಿ ಮಾಡಿ ಇವನ ಕೈಯಲ್ಲಿದ್ದ ಆ ಕ್ರಿಸ್ಟಲ್ ನ ಕೆಳಗೆ ಬೀಳ್ಸುತ್ತೆ.
ಅದೇ ಇನ್ನೊಂದ್ ಕಡೆ ಹಾಲೋ ಅರ್ತ್ ಅಲ್ಲಿ ಪೋರ್ಟಲ್ ಹತ್ರ ಸೂಕೋ ಬಂದಿದೆ. ಇಲ್ಲಿ ಕಾಂಗ್ ನ ಕೊಡಲಿರೋದನ್ನ ನೋಡಿ ಅದನ್ನ ಎತ್ಕೊಂಡು ಪೋರ್ಟಲ್ ನ ಮುಖಾಂತರ ಬ್ರೆಜಿಲ್ಗೆ ಬಂದು ಇಲ್ಲಿ ಕೆಳಗೆ ಬಿದ್ದಿದ್ದ ಕ್ರಿಸ್ಟಲ್ ನ ಕಾಂಗ್ ನ ಕೊಡಲಿಯಿಂದ ಹೊಡೆದಾಕುತ್ತೆ. ಇದರಿಂದ ಸ್ಕಾರ್ ಶಿಮೋನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಶಿಮೋಗೆ ಇಲ್ಲಿವರೆಗೂ ತುಂಬಾನೇ ಕೋಪ ಬಂದಿತ್ತು. ಅದಕ್ಕೆ ಈಗ ತನ್ನ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ಕಾಂಗ್ ಸ್ಕಾರ್ ನ ಹಿಡ್ಕೊಂತಿದ್ದಂಗೆ ತನ್ನ ಫ್ರಾಸ್ಟ್ ಬೈಟ್ ಬ್ರೆತ್ ಇಂದ ಸ್ಕಾರ್ ನ ದೇಹವನ್ನ ಪೂರ್ತಿ ಐಸಿಂದ ಎಪ್ಪುಗಟ್ಟೋ ಹಾಗೆ ಮಾಡ್ತಿದ್ದಂಗೆ ಕಾಂಗ್ ಸ್ಕಾರ್ ನ ಜೋರಾಗಿ ನೆಲಕ್ಕೆ ಬಡ್ದು ಪುಡ್ಪುಡಿ ಮಾಡಿ ನಾಶ ಮಾಡುತ್ತೆ. ಸೊ ಇಲ್ಲಿಗೆ ಯುದ್ಧ ಮುಗಿಯುತ್ತೆ. ಹಾಲೋ ಅರ್ತ್ ಅಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಮತ್ತೆ ಮೊದ್ಲಿನ ತರ ವಾಪಸ್ ಬರುತ್ತೆ. ಡಾಕ್ಟರ್ ಐಲಿನ್, ಬರ್ನಿ ಮತ್ತೆ ಟ್ರ್ಯಾಪರ್ ತುಂಬಾನೇ ಖುಷಿಯಾಗಿದ್ದಾರೆ. ಆದ್ರೆ ಡಾಕ್ಟರ್ ಐಲಿನ್ಗೆ ಮೊದಲು ಭಯ ಇತ್ತು. ಎಲ್ಲಿ ಜಿಯಾ ತಮ್ಮ ಜನಾಂಗದವರು ಸಿಕ್ಕಿದ್ರು ಅಂತ ಇಲ್ಲೇ ಉಳ್ಕೊಂಡು ತನ್ನ ಜೊತೆ ಬರೋದಕ್ಕೆ ನಿರಾಕರಿಸ್ತಾಳೋ ಅಂತ. ಆದ್ರೆ ಈ ರೀತಿ ಆಗಲ್ಲ. ಜಿಯಾ ಇವಳ ಜೊತೆ ಬರೋದಕ್ಕೆ ಒಪ್ಕೊಂತಾಳೆ. ಗಾಡ್ಜಿಲಾ ವಾಪಸ್ ಕೊಲೋಸಿಯಂಗೆ ಹೋಗಿ ನೆಮ್ಮದಿಯಾಗಿ ಮಲಗುತ್ತೆ. ಕಾಂಗ್, ಶಿಮೋ ಮತ್ತೆ ಸೂಕೋ ಜೊತೆ ವಾಪಸ್ ಕಾರಿದ್ದ ಜಾಗಕ್ಕೆ ಬಂದಾಗ ಇಲ್ಲಿರೋ ಗೋರಿಲಾಗಳೆಲ್ಲ ಕಾಂಗ್ ನ ತಮ್ಮ ಲೀಡರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂತವೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸ್ನೇಹಿತರೆ, ಗಾಡ್ಜಿಲಾ ಮತ್ತೆ ಕಿಂಗ್ ಕಾಂಗ್ ನ ಬಗ್ಗೆ ತುಂಬಾನೇ ಮೂವೀಸ್ ಬಂದಿದೆ. ನಿಮ್ಗೆ ಈ ಎರಡು ಕ್ಯಾರೆಕ್ಟರ್ ಅಲ್ಲಿ ಅಂದ್ರೆ ಕಿಂಗ್ ಕಾಂಗ್ ಮತ್ತೆ ಗಾಡ್ಜಿಲಾ ಅಲ್ಲಿ ಯಾರು ಫೇವರೇಟ್, ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.